ಗುಣದೋಷೇ ಸುಖಸ್ಯಾಪಿ ವೃದ್ಧಿಹ್ರಾಸೋ ವಿಮುಕ್ತಿಗೌ ಅಂತ ಅಣುಭಾಷ್ಯದ ಶ್ಲೋಕ. ಅದರ ವಿವರವನ್ನು, ಅದರ ವ್ಯಾಖ್ಯಾನವನ್ನು ಮಾಡಿರುವ ತತ್ವಮಂಜರಿಯ 100ನೇ ಗದ್ಯ ಭಾಗ. ಅದರಲ್ಲಿ ಯದ್ವಾ ಅನ್ನೋ ಭಾಗವನ್ನು ಇವತ್ತು ನೋಡಬೇಕು. ಯದ್ವಾ 100ನೇ ಗದ್ಯ ಭಾಗದಲ್ಲಿ ಯದ್ವಾ ಜ್ಞಾನಿತ್ವೇಪಿ ಮಾನುಷ ದೇವಯೋ ಲೇಪಾಭಾವೇಪಿ ವಿಶೇಷ ದ್ಯೋತಕತೆಯ, ಮನುಷ್ಯರು ಮತ್ತು ದೇವತೆಗಳು ಇಬ್ಬರೂ ಜ್ಞಾನಿಗಳೇ ಆಗಿರ್ತಾರೆ. ಅವರಿಬ್ಬರಿಗೂ ಲೇಪ ಇಲ್ಲ. ಅವರು ತಪ್ಪು ಕರ್ಮ ಮಾಡಿದರೆ ಅದರಿಂದ ಅವರಿಗೆ ಲೇಪ ಇಲ್ಲ ಅನ್ನೋದೆಲ್ಲ ಸರಿಯೇ. ಆದರೆ ಅದರಲ್ಲೊಂದು ವ್ಯತ್ಯಾಸ ಇದೆ. ಮನುಷ್ಯರಿಗೆ ಅಂಥ ಕರ್ಮದಿಂದಾಗಿ ತೃಪ್ತ ಸುಖದಲ್ಲಿ ಹ್ರಾಸ ಇದೆ, ದೇವತೆಗಳಿಗೆ ಅದಿಲ್ಲ ಅಂತ ಇದೊಂದು ವ್ಯತ್ಯಾಸ. ಇದೊಂದು ವ್ಯತ್ಯಾಸವನ್ನು ತಿಳಿಸ್ಲಿಕ್ಕೋಸ್ಕರ ನಲಿಪ್ಯತೆ ಜ್ಞಾನವಾಂಸ್ತು ಅಂತ ತೂ ಅನ್ನೋ ಶಬ್ದ ವಿಶೇಷ ಅನ್ನೋ ಅರ್ಥವನ್ನು ಹೇಳ್ತದೆ, ಅದನ್ನು ತೋರಿಸಿದ್ದಾರೆ. ಅದ್ಯಾವುದು ವಿಶೇಷ ಅಂದರೆ ಪರಾಮರ್ಶಂ ಜೈಮಿನಿಹಿ ಇತ್ಯಾದಿ ಸೂತ್ರಾಭಿಪ್ರೇತಂ ಮಾನುಷಾಣಾಂ ತಾವತ್ತಂ ವಿಶೇಷಮಾಹ. ಪರಾಮರ್ಶಂ ಜೈಮಿನಿಹಿ ಅನ್ನೋ ಸೂತ್ರದಲ್ಲಿ ಆ ವ್ಯತ್ಯಾಸವನ್ನು ಹೇಳಿದ್ದಾರೆ. ಅದನ್ನು ಆಚಾರ್ಯರು ಗುಣದೋಷೈ ಸುಖಸ್ಯಾಪಿ ಅನ್ನುವ ಮಾತಿನಿಂದ ತಿಳಿಸಿದ್ದಾರೆ. ಪರಾಮರ್ಶಂ ಜೈಮಿನಿ ಅನ್ನೋದು 3ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರ, ಸ್ತುತ್ಯಧಿಕರಣದಲ್ಲಿ ಬರುವಂಥದ್ದು. ಇದು ಕೂಡ ಅಲ್ಲಿ ಸಾಧಕ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಪ್ರಾತರುತ್ಥಾಯ ಅಥ ಸಂಧ್ಯಾಮುಪಾಸೀತ, ಸಂಧ್ಯೋಪಾಸನೆ ಮಾಡಬೇಕು. ಸಂಧ್ಯೋಪಾಸನೆಯನ್ನು ಮಾಡಿದರೆ ಬ್ರಹ್ಮವನ್ನೇ ಉಪಾಸನೆ ಮಾಡಿದಂತೆ, ಪರಮಾತ್ಮನನ್ನೇ ಉಪಾಸನೆ ಮಾಡಿದಂತೆ. ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ದೇವತೆಗಳಿಗೆ ಹೋಮ ಮಾಡಬೇಕು. ವೇದಾನ ಆವರ್ತಯೇತ, ಶಾಸ್ತ್ರಗಳ ಆವರ್ತನ ನಡೀಬೇಕು ನಿತ್ಯ. ನಾಣ್ಯಕ್ಕಿಂಚಿದಾಚರೆ ನ ಸುರಾಂ ಪಿಬೇತ್, ಬೇರೆ ಯಾವ ದುಷ್ಕರ್ಮವನ್ನು ಮಾಡಬಾರ್ದು. ಸುರಾಪಾನ ಮಾಡಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿನ್ನಬಾರ್ದು. ನ ಭೃಷಂ ವದೇತ್, ಈರುಳ್ಳಿ ಅಂತ ನಾನು ಪ್ರತ್ಯೇಕವಾಗಿ ಹೇಳಿದೆ ಅಷ್ಟೆ. ಪಲಾಂಡು ಅಂದರೆ ಪಲಾಂಡು ಅಥವಾ ಪಲಂಡು ಅಂತಂತಾರೆ, ಬೆಳ್ಳುಳ್ಳಿ ಅಂತ ಅರ್ಥ, ಅದನ್ನು ತಿನ್ನಬಾರ್ದು. ಭೃಷಂ ನ ವದೇತ್, ಕಠೋರವಾಗಿ ಮಾತಾಡಬಾರ್ದು ಅಥವಾ ಹೆಚ್ಚು ಮಾತಾಡಬಾರ್ದು, ಅದು ಒಂದು ಅರ್ಥನೇ. ಆತ್ಮಾನಂ ನ ವಿಸ್ಮರೇತ್, ಪರಮಾತ್ಮನನ್ನು ಯಾವತ್ತೂ ಮರಿಬಾರ್ದು. ಸೋಮಂ ಪಿಬೇತ್, ಯಜ್ಞಶೇಷವಾಗಿ ಸೋಮ ರಸ ಏನು ಉಳಿದಿರ್ತದೆ ಅದನ್ನು ಪಾನ ಮಾಡಬೇಕು. ಹುತಶೇಷೇಣ ವರ್ತಯೇತ್, ಏನು ನಿತ್ಯ ನಾವು ಆಹಾರ ಸ್ವೀಕಾರ ಮಾಡ್ತೇವೆ ಅದೆಲ್ಲವೂ ಕೂಡ ಅಗ್ನಿ, ಜ್ಞಾನಿಗಳಾದ ಬ್ರಾಹ್ಮಣರು ಅವರ ಮುಖದಲ್ಲಿ ಏನು ಆರಾಧನೆ ಮಾಡಿರ್ತೀವಿ ಅದರ ಶೇಷವನ್ನೇ ಸ್ವೀಕಾರ ಮಾಡಬೇಕು. ಇತಿ ಉಕ್ತ ಆಚಾರ ಪರಾಮರ್ಶೇನ ವಿಧಿಬಂಧ ವರ್ಜಿತತ್ವೇನ ಕಾಮತಯೇವ ತಸ್ಯ ಚರಣಂ ಕಾಮಾಚಾರ ಇತಿ ಜೈಮಿನಿ ಮನ್ಯತೆ. ಇದು ಜೈಮಿನಿಗಳು ಹೇಳಿದ್ದು. ಹೀಗೆ ಜೈಮಿನಿಗಳ ದೃಷ್ಟಿಯಲ್ಲಿ ಅವ್ರು ಯಾಕೆ ಕರ್ಮಾದಿಗಳನ್ನು ಮಾಡ್ತಾರೆ ಅನ್ನೋದು ಬಹಳ ಮಹತ್ವದ್ದು. ವೇದದ ಶಾಸ್ತ್ರದ ನಿರ್ಬಂಧ ಇದೆ ಅನ್ನೋ ಕಾರಣಕ್ಕಾಗಿ ನಿರ್ಬಂಧಕ್ಕೆ ಒಳಪಟ್ಟು ಅವ್ರ ಕರ್ಮಗಳನ್ನು ಮಾಡೋದಲ್ಲ. ವಿಧಿಬಂಧ ರಹಿತರು ಈ ಜ್ಞಾನಿಗಳು, ಆದರೂ ಕೂಡ ಸ್ವೇಚ್ಛೆಯಿಂದ ಕರ್ಮಾಚರಣೆಗಳನ್ನು ಮಾಡ್ತಾರೆ. ಹೀಗೆ ಸ್ವೇಚ್ಛೆಯಿಂದ ಕರ್ಮಾಚರಣೆ ಮಾಡುವುದೇ ಅವ್ರಿಗೆ ಕಾಮಾಚಾರ. ಕಾಮಾಚಾರ ಅಂತ ಅನ್ನೋದಕ್ಕೆ ಬೇರೆ ಒಂದು ಅರ್ಥನೂ ನಾವು ಈ ಹಿಂದೆ ನೋಡಿದ್ದೀವಿ, ತಪ್ಪಾಗಿ ನಡೆಯುವುದು ಅಂತ ಒಂದು ಅರ್ಥ ನೋಡಿದ್ದೀವಿ. ಅದೊಂದು ಅರ್ಥವನ್ನು ಬಿಟ್ಟು ಇಲ್ಲೊಂದು ಬೇರೆ ಅರ್ಥವನ್ನು ಹೇಳಿದ್ದಾರೆ. ಮನಬಂತಂತೆ ಇರೋದು ಕಾಮಾಚಾರ ಅಲ್ಲ ಈ ಜೈಮಿನಿಗಳ ಪ್ರಕಾರ. ಯಾಕಂದ್ರೆ ನಿಷಿದ್ಧವಾದನ್ನ ಮಾಡಿದ್ರೂ ನಡೀತದೆ ಅಂತನೂ ವಿಷಯ ಬೇರೆ, ಆದ್ರೆ ಮಾಡಬಾರದು ಅಂತಾನೆ ವಿಧಾನ ಇದೆ ಅಲ್ಲ. ಮತ್ತೆ ನಿಷಿದ್ಧವಾದನ್ನ ಜ್ಞಾನಿ ಮಾಡಬೇಕು ಅಂತ ವಿಧಿನೂ ಕೂಡ ಇಲ್ಲ. ನಚ ನಿಷಿದ್ಧಂ ಕರ್ತವ್ಯಮೇವೇತಿ ಚೋದನ, ನಿಷಿದ್ಧವಾದ ಕರ್ಮಗಳನ್ನು ಮಾಡಬೇಕು ಅಂತ ಎಲ್ಲಿಯೂ ಶಾಸ್ತ್ರದಲ್ಲಿ ವಿಧಾನ ಇಲ್ಲ. ಆದ್ರಿಂದ ಅವರು ಶಾಸ್ತ್ರದಲ್ಲಿ ಇದ್ದದನ್ನೇ ಮಾಡ್ತಾರೆ, ಆದರೆ ಅದಕ್ಕೆ ಅವ್ರು ಹೆದರಿ ಮಾಡೋದಲ್ಲ, ಮಾಡಬೇಕು ಅಂತ ಅನ್ನೋದು ಅವ್ರ ಸಹಜ ಸ್ವಭಾವ ಆಗಿರ್ತದೆ ಅಂತ ಹೀಗೆ ಜೈಮಿನಿಗಳದೊಂದು ಅಭಿಪ್ರಾಯ ಇದೆ. ಅದನ್ನ ಗುಣದೋಷೈ ಸುಖಸ್ಯಾಪಿ ವೃದ್ಧಿಹ್ರಾಸೋ ವಿಮುಕ್ತಿಗವು, ಗುಣ ಮತ್ತು ದೋಷಗಳಿಂದ, ಗುಣ ಅಂದ್ರೆ ಸತ್ಕರ್ಮ, ದೋಷ ಅಂದ್ರೆ ದುಷ್ಟಕರ್ಮ, ಅದರಿಂದ ಮುಕ್ತಿಯಲ್ಲಿ
ಈ ಜ್ಞಾನಿಗೆ ಗುಣಗಳಿಂದಾಗಿ ಸುಖದ ವೃದ್ಧಿ ಆಗ್ತದೆ, ಸತ್ಕರ್ಮದಿಂದ ಸುಖದ ವೃದ್ಧಿ ಆಗ್ತದೆ. ಮತ್ತು ದೋಷಗಳನ್ನು ಮಾಡಿದರೆ ಸುಖದಲ್ಲಿ ಹ್ರಾಸ ಆಗ್ತದೆ. ಇದು ನೃಣಾಂ, ಹಿಂದೆ ಅರ್ಥ ಬಂದಿದೆ ಇದು. ಸುರಾಣಾಂ ಮುಕ್ತೌತು ಸುಖಂ ಕ್ಲುಪ್ತಂ ಯಥಾಕ್ರಮಂ. ಆದರೆ ದೇವತೆಗಳಿಗೆ ಮಾತ್ರ ಆ ಕ್ಲುಪ್ತವಾದ ಸುಖದಲ್ಲಿಯೂ ಏನು ಹಾನಿ ಇಲ್ಲ. ಅದರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಬರ್ತದೆ, ಅದ್ರ ನೆನಪಿಗೆ ಬರ್ತಿಲ್ಲ ಈಗ. ಆಧಿಕಾರಿಕ ದೇವಾನಾಂ, ಇದು ಆಧಿಕಾರಿಕ ದೇವತೆಗಳಿಗೆ ಈ ಥರದ ವ್ಯವಸ್ಥೆ. ತತ್ವಾಭಿಮಾನಿ ದೇವತೆಗಳು, ಅಧಿಕಾರಸ್ಥರು ಅಂತ ದೇವತೆಗಳು ಏನಿದ್ದಾರೆ ಅವರಿಗೆ ಈ ವ್ಯವಸ್ಥೆ. ದೇವತೆಗಳು ಎಲ್ಲರಿಗೂ ಈ ವ್ಯವಸ್ಥೆ ಅಲ್ಲ. ಕೆಲವರು ಕೆಳಗಿನ ದೇವತೆಗಳಿಗೆ ಅವರೇನಾದರೂ ತಪ್ಪಿ ನಡೆದ್ರೆ ಅವರಿಗೆ ಅದರಿಂದ ಹಾನಿ ಇದ್ದೇ ಇದೆ. ಕ್ಲುಪ್ತ ಸುಖದಲ್ಲಿಯೂ ಕೂಡ ಅವರಿಗೆ ಹಾನಿ ಆಗೇ ಆಗ್ತದೆ. ಆದರೆ ತತ್ವಾಭಿಮಾನಿ ದೇವತೆಗಳಿಗೆ ಮಾತ್ರ ಆ ಥರ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಒಂದು ಕಡೆ ಕಂಡು ಬಂದಿದೆ. ಜ್ಞಾನಾನಂತರ ಭಾವಿ ಪುಣ್ಯ ಪಾಪೈಹಿ, ಜ್ಞಾನ ಬಂದ ನಂತರ ಏನು ಪುಣ್ಯ ಮತ್ತು ಪಾಪಗಳನ್ನು ಮಾಡ್ತೇವೆ ಅದರಿಂದ ನೃಣಾಂ ಮುಕ್ತವು ಸ್ವರೂಪ ಸುಖಸ್ಯಾಪಿ ಸತ್ಯಂದನ ವನಿತಾದಿ ವಿಷಯ ಭೋಗ ಹೇತುಕ ವ್ಯಕ್ತ್ಯತಿಶಯ. ಸತ್ಕರ್ಮಗಳನ್ನು ಮಾಡಿದರೆ ಏನೊಂದು ಸುಖ ನಮಗೆ ಸಿಗಬೇಕಾಗಿತ್ತು, ಆ ಸುಖವೇ, ಸ್ವರೂಪ ಸುಖವೇ ಕೆಲವು ಬಾಹ್ಯ ಪದಾರ್ಥಗಳನ್ನು, ಶುದ್ಧ ಸತ್ವಮಯವಾದ ಕೆಲವು ಬಾಹ್ಯ ಪದಾರ್ಥಗಳನ್ನು, ಹೂವಿನ ಹಾರ, ಚಂದನ ಇತ್ಯಾದಿಗಳನ್ನು ಅನುಭವಿಸಿದಾಗ ಆ ಅನುಭವಿಸಿದ ಕಾರಣದಿಂದಾಗಿ ಕ್ಲಿಪ್ತವಾದ ಸುಖವೇ ಅತಿಶಯವನ್ನು ಕಾಣ್ತದೆ, ಉಕ್ಕಿದಂತಾಗ್ತದೆ. ಮತ್ತೆ ದುಷ್ಕರ್ಮ ಮಾಡಿದಾಗ ತದಭಾವ ಅದಿರೋದಿಲ್ಲ. ತದಭಾವ ಲಕ್ಷಣ ವೃದ್ಧಿ ಹ್ರಾಸೋ ಭವತಃ ಇತ್ಯರ್ಥ. ಇದು ದೇವತೆಗಳಿಗೊಂದು ವ್ಯವಸ್ಥೆ, ಮನುಷ್ಯರಿಗೊಂದು ವ್ಯವಸ್ಥೆ ಇದೆ ಅಂತ ಅರ್ಥ. ಒಟ್ಟು ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.